ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪೌರ ಕಾರ್ಮಿಕರಿಗೆ ವಸತಿ ನಿವೇಶನವನ್ನ ಪೌರಾಡಳಿತ ಸಚಿವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವೆ, ನಿವೇಶನ ಒದಗಿಸುವೆ ಎಂದು ಭರವಸೆ ನೀಡಿದರು. ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಬಿ ದೇವೇಂದ್ರಪ್ಪ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಎಸ್ ನವೀನ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯನಾಯ್ಕರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ವಿವಿಧ ಗಣ್ಯಮಾನ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು, ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರು ಮಾತನಾಡಿದರು. ವರ್ಗದವರಿಗೆ ಸೆಷನ್ ನೋಡುವಂತ ಸೌಭಾಗ್ಯವನ್ನ ಮೇಲೆ ಗ್ಯಾಲರಿಯಲ್ಲಿ ನೇರವಾಗಿ ಸ್ಪೀಕರ್ ವಿರುದ್ಧ ದಿಕ್ಕಿನಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡುವಂತ ಅವಕಾಶ ಮಾಡಿದ್ರು. ಒಂದು ದಿನ ಪೌರ ಕಾರ್ಮಿಕರಿಗೂ ಅವಕಾಶ ಮಾಡಿಕೊಡ್ತಾರೆ. ಅವರು ಸೆಷನ್ ಮುಗಿಯೋದಕ್ಕಿಂತ ಮುಂಚೆ ಅವತ್ತಿನ ವಿಶೇಷವನ್ನ ಹೇಳ್ತಾ ಇರ್ತಾರೆ. ಹೇಳ್ಬೇಕಾದ್ರೆ ಇವತ್ತು ಪೌರ ಕಾರ್ಮಿಕರು ಸಹ ವಿಶೇಷವಾಗಿ ಈ ಒಂದು ಸದನ ವೀಕ್ಷಣೆ ಮಾಡುವಂತ ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ. ಪೌರ ಕಾರ್ಮಿಕರು ಕೂತಾರೆ, ಅವರಿಗೆ ನನ್ನ ಅಭಿನಂದನೆ ನನ್ನ ಕಡೆಯಿಂದ ಅಂತ ಹೇಳ್ತಾರೆ. ನನ್ನ ಪಕ್ಕದಲ್ಲಿ ಒಬ್ಬ ಶಾಸಕ ಕೂತಿದ್ರು. ಅವ್ರು ಕೂತ್ಕೊಂಡು ನೇರವಾಗಿ ಮಾತಾಡಿದವ್ರ ಸ್ವಭಾವ. ಕೂತ್ಕೊಂಡವರು ಎದ್ರು ಅರವಿಂದ್ ಸರ್ ಅವರೇ ಎದ್ದು ಮಾತನಾಡಿದರು. ಯಾರು ಬೇರೆ ಅಲ್ಲ, ಮಾಯಕೊಂಡ ಕ್ಷೇತ್ರದ ಶಾಸಕರಾದಂಥ ಬಸವಂತಪ್ಪನವರು ಎದ್ದು, ಸನ್ಮಾನ್ಯ ಅಧ್ಯಕ್ಷರೇ, ಅವ್ರನ್ನ ಏನ್ ತೋರಿಸ್ತೀರಿ ನೀವು, ಇಲ್ಲಿ ನಿಂತು ಮಾತನಾಡ್ತಿದೀವಲ್ಲ, 224 ಜನ ಶಾಸಕರಲ್ಲಿ ಒಬ್ಬ ಶಾಸಕ ಆಗಿದನಲ್ಲ, ನಾನು ಎಲ್ಲಿಂದ ಬಂದನಲ್ಲ, ಪೌರ ಕಾರ್ಮಿಕರ ಮಗ, ಅವ್ರಿವ್ರ ಮನೆ ಕಸ ಹೊಡಿತಾ ಇದ್ದೆ, ನಾನು ಕಸ ಹೊಡೆದೀನಿ. ಅಬ್ದುಲ್ ಜಬ್ಬಾರ್ ಮನೆ ಮುಂದೆ ನಾನು ಕಸ ಹೊಡಿತಿದ್ದ, ಆ ಭಾಗ ನನಗೆ ಬಂದಿತ್ತು ಆ ವಾರ್ಡು. ಇಲ್ಲೇ ಇದೀನಿ, ಮತ್ತೆ ಅವ್ರನ್ನ ಯಾಕೆ ತೋರಿಸ್ತಿ? ಇದು ಅಂಬೇಡ್ಕರ್ ಕೊಟ್ಟ ಒಂದು ಸೋಷಿಯಲ್ ಜಸ್ಟಿಸ್ ನಲ್ಲಿ ನಾನು ಶಾಸಕನಾಗಿ ಬಂದಿದ್ದೀನಿ ಅನ್ನೋಂಥ ಒಂದು ಮಾತನ್ನಲ್ಲಿ ಹೇಳಿದ್ರು. ಹಾಗಾಗಿ ಬಹಳ ಜನ ಹೇಳಿದ್ರು, ಯಾರೋ ಒಬ್ರಿಬ್ರು ಮದ್ಯಪಾನ ಮಾಡ್ತಾರೆ ಅಂತ ಹೇಳಿ. ನಾನೇನು ಒಬ್ರಿಬ್ರು ಅಂತಲ್ಲ, ಎಲ್ಲರೂ ಯಾರೇ ಕಾರ್ಮಿಕರು. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಈ ಪೌರ ಕಾರ್ಮಿಕರು. ಯಾಕಂದ್ರೆ ಪೌರ ಕಾರ್ಮಿಕರು ಇದ್ರೇನೆ ಆ ಊರು ಚೆಂದ, ಆ ಊರಿನ ಸ್ವಚ್ಛತೆ ಚೆಂದ. ಆದ್ರೆ ನಾವು ಸಾರ್ವಜನಿಕರು ಅವರನ್ನ ಸಹಕಾರದಿಂದ ದೇವರ ರೂಪದಲ್ಲಿ ನಾವು ಕಾಣಬೇಕಾಗುತ್ತೆ. ಯಾಕಂದ್ರೆ ನಾವು ಮಾಡದ ಕೆಲಸವನ್ನ ಈ ಪೌರ ಕಾರ್ಮಿಕರು ಬೆಳಗಿನ 5 ಸಂಜೆವರೆಗೂ ಎಡಬಿಡದೆ ತಮ್ಮ ಹೆಂಡ್ರು ಮಕ್ಕಳು ಅನ್ನದೆ ತನ್ನ ವೃತ್ತಿಯನ್ನ ಬಹಳಷ್ಟು ದೇವರ ರೂಪದಲ್ಲಿ ಕಾಣ್ತಿರೋದಪ್ಪ ಪೌರ ಕಾರ್ಮಿಕರು. ಬಹಳಷ್ಟು ಹೆಮ್ಮೆ ಆಗುತ್ತೆ ಈ ದಿನ ಹೇಳಲಿಕ್ಕೆ. ಅವ್ರಿಗೆಲ್ಲರಿಗೂ ದೇವರು ಆರೋಗ್ಯ, ಆಯುಷು, ಭಾಗ್ಯ. ಬಸವಂತಪ್ಪನ ಗಮನಿಟ್ಕೊಡ್ರಿ, ಆತನು ಕಸ ಹೊಡೆದು ಬಂದಾನೆ, ಇವತ್ತು MLA ಆಗಿದ್ದಾನೆ. ಅವ್ರ ಅಪ್ಪ ಅಮ್ಮನ ಬಿಟ್ಬಿಡಿ, ಸ್ವಲ್ಪ ಅರ್ಥ ಮಾಡಿಕೊಂಡು ಇರ್ರಿ. ನಿಮ್ಮ ಬದುಕನ್ನು ಯಾರು ತಿದ್ದುಕೊಡಕ್ಕಾಗಲ್ಲ. ಹೇಗಿದೆ ನೋಡಿ ನಿಮ್ಮ ಆರೋಗ್ಯಗಳು. ಹೆಲ್ತ್ ಈಸ್ ವೆಲ್ತ್. ಹಾಗಾಗಿ ಇಷ್ಟು ಬಂದು ನಾವು ನಿಮಗೆ ಒಂದು 4 ಅನುಕಂಪ